ಬಾ ಹತ್ತ ಬಾ ಆ ಕಡೆ ವಿಚಾರ ಮಾಡ್ತೀವಿ ಹತ್ತ ಗಟ್ಟಿ ಹಿಡ್ಕೋ ನಿಮ್ಮ ಅಪ್ಪಗೆ ನೀ ಹೆದರ್ಬೇಡ ನಮ್ಮ ಅಪ್ಪಗೆ ನಾ ಹೆದರುದಿಲ್ಲ ಗಟ್ಟಿ ಹಿಡ್ಕೋ ನಾ ಹೇಳಿ ಕೇಳ್ದಿಲ್ಲ ನಿನಗೆ ಯಾಕೆ ಒಟ ಹಚ್ಚಿ ನೀನು ಮಾಡು ಕೆಲಸ ಮಾಡ ಕನಸ್ನ್ಯಾಗ ನೀನು ಸುಸಿ ಬಂದಾಳ ಹಿಡ್ಕೋ ಆರಾಮ್ ಇಬ್ರು ಕೂಡ ಊರು ಬಿಟ್ಟು ಓಡೇ ಬಿಡೋಣ ಶಿವು ಶಿವರಾಜ ಹೇಳಲಿ ಶಿವು ಯಾಕೆ ಬಾ ಅನ್ನ ಕುಡಿದಿ ನಾ ಸುಮ್ಮ ಕುಡಿದಿಲ್ಲ ಹೇಳಲ್ಲ ಯಾಕ ಆ ಮೂಲಿ ಮನೆ ನಿಂಗಪ್ಪನ ಮಗನ್ ನೋಡಲ್ಲ ತಿಂಗಳಿಗೆ 15,000 ರೂಪಾಯಿ ದುಡ್ತಿರ್ತಾನ ನೀನು ಅದಿದೆ ದಂಡ ಪಿಂಡ ತರೋಣಕ್ ಬಿಡೆ ತಂದ್ರೆ ಏನ್ ಮಾಡ್ಬೇಕು ಹೋದರ್ಸ ಅವ್ರಪ್ಪ ಮಕ್ಕಳಿಗೆ ಬ್ಯಾಸ ಆಗ್ಬೇಡ ಅಂತ ಊರ್ಲೋಕ ಸತ್ತಿಲ್ಲ ನಾ ಹಂಗ ಬೇರೆ ಹೇಳಿ ನಿನಗೆ ನನಗೆ ದುಡಿ ಕೈಕಾಲು ಆಗಿರ್ತಾವ ತಾನು ತಿಂದು ಮಣ್ಣು ಬೀಳೋ ನಾ ಏನ್ ಮಾಡ್ಲಿ ಅದಕ್ಕೆ ನಿನ್ನಂತ ಮಕ್ಕಳಿದ್ರೆ ಇರೋದಕ್ಕಿಂತ ಸಾಯದಲ್ಲಿ ಲೇಸ ಸಾಯ್ಬಾಡ್ಪ ನಮ್ಮ ಮಾವನ ಮಗಳು ಮದುವೆ ಮಾಡ್ಕೋಬೇಕು ಇನ್ನೂ ಮಕ್ಕಳು ಅಡಿಬೇಕು ಮೊಮ್ಮಕ್ಕಳು ಆಡಿಸಿ ಸಾಯಿ ಅಂತಿಂತ ಅಂತದೇನು ಬಂತು ನಿನಗೆ ಎಲ್ಲಾರು ದುಡಿಯಾಕ ಪಡ್ಕೊಂಡ್ರಿ ಈ ಮಗ ಮುಕ್ಕೊಳಕ್ ಬಿಡೋರ್ತಾನ ಕನಸು ಕಾಣ್ತಾನ ಕನಸ ಆ ಮಗ ಕೊಡಂಗಿಲ್ಲ ಈ ಮಗ ಬಿಡಂಗಿಲ್ಲ ನಮ್ದು ಲೇ ಪೇಪರ್ಸಿ ಅಡ್ನಾಡಿ ನನ್ನ ಮಗನ ನನ್ನ ಮಗಳ ಸತ್ತಾಗ ಸಂಬಂಧನ ಕಿತ್ಕೊಂಡು ಹೋಗ್ಯಾನ ಅಂತದ್ರಾಗ ಅವನ ಮಗಳ ಬೇಕನ ನಿನಗೆ ಈ ಭೂಮಿ ಮೇಲೆ ಮತ್ತೆ ಯಾರು ಹೆಣ್ಣ ಸಿಗಂಗಿಲ್ಲ ನಿನಗೆ ಅವನು ತಪ್ಪು ಮಾಡಿರ್ಬೋದು ಆಕೆನೋ ತಪ್ಪು ಮಾಡ್ಯಾಳ ತಪ್ಪು ಯಾರು ಮಾಡಿದ್ರು ತಪ್ಪು ಈ ಜನ್ಮದೊಳಗೆ ಆಕಿ ನಿನ್ನ ಜೊತೆ ಲಗ್ನ ಆಗಿ ನಾ ಬಿಡಂಗಿಲ್ಲ ಬಿಡಂಗಿಲ್ಲ ಅಂದ್ರ ನಾನು ಬಿಡಂಗಿಲ್ಲ ಇಂಪು ನನ್ನ ಮಗ ಅವನೇ ಜಗಳ ಮಾಡತ್ತೀನಿ ಎಲ್ಲ ನಮ್ಮ ಜಗಳ ಮಾಡ್ತೀನಿ ಅದನ್ನ ತಿಳ್ಕೊಂಡು ಏನ್ ಮಾಡಾವದಿ ಬಲೆ ಕುಡಿದ್ರಲ್ಲ ಎಲ್ಲಾರು ನಿಮಗ ಮಾಡಕ್ ಕೆಲಸ ಇಲ್ಲ ಊರ್ ಹಾಳು ಮಾಡಕ್ ನಿಂತು ಬಿಟ್ಟಿರ್ರಿ ಅಂತದ್ ನಾವೇನ್ ಮಾಡೀನಿ ನೀ ಏನಾರ ಮಾಡಿ ಬಿಡ ನಾಳಿಂದ ಈ ಸೆಟ್ ಕಡೆ ನಾ ಬರಂಗಿಲ್ಲ ಇನ್ ಮುಂದೆ ಈ ಸೆಟ್ ಏನ್ ಕೆಲಸ ದನಕರ ಕೆಲಸ ನೀನ ಮಾಡ್ಕೋ ಇನ್ನೊಂದು ಮಾತು ಹೇಳ್ತೀನಿ ಕೇಳ ಅವನಾಗ್ಲಿ ಬಂದ್ ಮಗಳು ಕೊಡ್ತೀವಿ ಅಂದ್ರೆ ಆಕಿ ಜೊತೆಗೆ ನಿಂಗ್ ಲಗ್ನ ಇಲ್ಲ ಅಂತಂದ್ರೆ ಕನಸು ಕಂಡಿಯಲ್ಲ ಕನಸ ನೋಡ ಏರಂಗೆ ಹಂಗ ಹೇಳಂಗ ಹೂವನ್ನ ನಿಮ್ಮಪ್ಪ ನಿಮ್ಮ ಯಾಕೆ ಬಿಡೋಣ ಹಂಗ ಇದ್ದಿದ್ದ ಒಂದ ಆಗ ಅವನ ಹೂ ಜಗಮ್ಮ ಹೂನ ತೋರ್ಬೋದು ಹೂ ಜಗಮ್ಮ ಬಂದು ನಾನು ಎಲೆಕ್ಷನ್ ಕಾಣ್ಕದ ಜಗ್ ಖರ್ಚು ಮಾಡ್ಬಿಟ್ಟೆ ನಮ್ಮ ವಾರ್ಡ್ನಾಗೂ ಹಂಗಾಗೈತು ಮರಯ್ಯ ಆ ಹೆಣ್ಮಕ್ಳಿಗೆ ಸೀರೆ ಹಂಚೀನಿ ಗಂಡ್ಮಕ್ಳಿಗೆಲ್ಲ ಮಾಮೂಲಿ ಒಬ್ಬೊಬ್ಬರಿಗೆ 500 ರೂಪಾಯಿ ಕೊಟ್ಟೇನಿ ಹೊಳ್ಳಿ ಡಾಬಾ ಖರ್ಚಂತ ಹಾಳು ಮೂಳು ಅಂತೇಳಿ ಜಗ್ಗಿ ರೊಕ್ಕ ಖರ್ಚು ಮಾಡಿಸ್ಬಿಟ್ರಪ್ಪ ಅದ್ರ ಬೇರೆ ನನಗಂತೂ ಎಲೆಕ್ಷನ್ ನಿಲ್ಲಕ್ಕಂತೂ ಇಷ್ಟ ಇರ್ಲಿಲ್ಲ ನಮ್ ಗೆಳೆಯರೆಲ್ಲ ಸೇರಿ ನಿಲ್ಸಿದ್ರು ಹೆಂಗೋ ದೇವ್ರ ಆಶೀರ್ವಾದ ಆರಿಸ್ ಬಂದೇನಿ ನಂದೇನು ಹಂಗಾಗಿ ನೋಡಪ್ಪ ನಾ ಏನ್ ಮಾಡಿದ್ನಿ ಗೊತ್ತನ ಇಲೆಕ್ಷನ್ ನಿಂದ್ರಕ್ಕೆ ಮುಂಚೆ ನಮ್ಮ ಒಳ್ಳೆ ಹೆಣ್ಮಕ್ಳು ಎಲ್ಲಾರು ಒಂದು ಗಾಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ಲೇ ವಸ್ತು ನಾನು ಫಿಕ್ಸ್ ಆದವ ಗಂಡ್ಮಕ್ಳಿಗೆ ಏನ್ ಮಾಡಿದ್ವು ಗಂಡ್ಮಕ್ಳು ನೋಡ್ ತಗೋದು ಎಷ್ಟೊತ್ತು ಏನ್ ಮಾಡಿದ್ನಿ ಗೊತ್ತನ ಐಡಿಯಾ ಹಾಕೊಂಡ ಈ ಏನ ನಾಮಿನೇಷನ್ ಮಾಡ್ತಾವಲ್ಲ ಅವ್ರು ಹೆಂಡ್ರು ಚಾಪಿಸ್ತಾವಲ್ಲ ಆ ಹೆಂಡ್ರು ಚಾಪಿಸ್ಬೇಕಾರೆ ಪ್ರತಿಯೊಂದು ಮನೆ ಹಿರಿಯರನು ಒಂದು ಕರ್ಕೊಂಡು ಹೋಗೋದು ಫೋಟೋ ಹಾಕಿಸ್ಬಿಟ್ಟೆ ಅಷ್ಟು ತಂದಿಗಳು ನನಗ ಬಿದ್ವ ಮಕ್ಕಳು ಊಟ ಹಾಕಿ ಬಿಟ್ರೆ ಬಿಡ್ಲಿ ಇಲ್ಲ ಇಲ್ಲನ ಹೌದಾ ನಾವೆಲ್ಲ ಇಷ್ಟೆಲ್ಲ ಕಸರತ್ತು ಮಾಡಿ ಗೆದ್ದು ಬರ್ತೀವಿಲ್ಪ ಆದ್ರೆ ನಮ್ಮ ಅಧ್ಯಕ್ಷ ಹಂಗಲ್ಲ ಪ್ರತಿ ವರ್ಷ ಅವ್ರ ದರ್ಜೆ ಮೇಲೆ ಗೆದ್ದು ಬರ್ತಾರ ಅಣ್ಣಾರ ತಮ್ಮ ಕೊಟ್ರ ಓಟಕ ಕಾಲ ಯಾವಾಗ ಹೋಗುತ್ತೆ ಜನರ ಸಪೋರ್ಟ್ ಇದ್ರಷ್ಟೇ ಈಗ ಬರೋದು ನೋಡು ಇನ್ನೂ 2 ಲಕ್ಷ ಹೆಚ್ಚಿಗೆ ಖರ್ಚಾಗ್ತದೆ ಆದ್ರೆ ಆ ಜಾಗದಾಗ ನಮ್ಮನ್ನ ಬಿಟ್ಟು ಯಾವ ಮಗನು ಕಾಲಿಡಬಾರ್ದು ಎಲ್ಲರೂ ನನಗೆ ಗೊತ್ತಿದ್ದಿರತ್ತು ಅವರೆಲ್ಲ ಪುಗಶೆಟ್ಟಿ ಕೆಲಸ ಮಾಡಿಕೊಡ್ತಾರಲ್ಲ ತಿಂಗಳ ತಗೊಂತಾರ ತಿಂತಾರ ಮಾಡಿಕೊಡ್ತಾರ ಸರಿ ನಾನು ಮಾಡ್ತೀನಿ ಏನ್ ತಿಳ್ಕೊಬೇಡ್ರಿ ಎಲ್ಲ ಇದ್ದಿದ್ವ ಅಂತೂ ನಾ ಹೇಳಿ ಕಳಿಸಿದಕ್ಕೆ ಬಂದಿರಲ್ಲ ಬಹಳ ಖುಷಿ ಅಣ್ಣಾರ ಕೃಷಿ ವಿಷಯ ಹೇಳಿದ್ರ ಚಲೋ ಆಗಿತ್ತು ಮುಂದೆ ಕಲಿಸಿದ್ರು ಓ ಬಿಸಿ ರಕ್ತ
ಹೊಸ ಮೆಂಬರು ಚಂದ್ರು ಅಲ್ಲ ನಿನ್ನ ಹೆಸರು? ಹೌದ್ರಿ ಅಣ್ಣಾರ, ಚಂದ್ರು ಅಂದ್ರೆ ಅವ್ರಿ. ನಿಮ್ಮನ್ನೆಲ್ಲ ಯಾಕೆ ಕರೆಕ್ಟ್ ಕಳಿಸಿ ಅಂತಂದ್ರೆ ಹೋಸಲ ಕಡ್ಡಿಪುರ ಗ್ರಾಮ ಪಂಚಾಯತಿಗೆ ನಾನು ಅಧ್ಯಕ್ಷ. ಅದೆಲ್ಲ ನಿಮಗೆ ಗೊತ್ತಿದ್ದ. ಹೋಸಲ ಗೆದ್ದಿರೋರ ಹೆಚ್ಚು ಕಮ್ಮಿ ಈ ಸಲದ ಗೆದ್ದಾರೆ. ಅಂದ್ರೆ ಒಂದ್ ಇಬ್ರು ಮೂವರು ಹೊಸರು ಗೆದ್ದಿರಿ. ಅವರೆಲ್ಲ ಹೆಂಗ ಸಪೋರ್ಟ್ ಮಾಡಿದ್ರು, ನೀವು ಈ ಸಲ ಹಂಗ ಸಪೋರ್ಟ್ ಮಾಡಿದ್ರೆ ನಾನು ಅಧ್ಯಕ್ಷ ಆಗ್ಬೇಕಂತ ವಿಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಚಲೋ ಆಗ್ತದೆ. ಅಧ್ಯಕ್ಷರ ಹಿಂಗ್ ಹೇಳ್ತಾನಂತೇಳಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನನಗಂತೂ ಅಧ್ಯಕ್ಷ ಆಗುವ ಆಸೆ ಅಂತೂ ಇಲ್ರಿ. ಹಂಗಂತೇಳಿ ಉಳ್ದವ್ರ ಮನುಷ್ಯನಾಗ ಹೆಂಗೈತೆ ಅನ್ನೋದು ನೀವ ಕೇಳ್ಬಿಡ್ರಲ್ಲ. ಅವ್ರ ಅಭಿಪ್ರಾಯ ಕೇಳಿದ್ರ ಚಲೋ ಆಗತ್ರಿ. ರಾಮು, ಈಗ ನಾ ಅಧ್ಯಕ್ಷ ಆಗ್ಬೇಕಾದ್ರೆ ಒಂದು ಸೀಟ್ ಸಾಕು. ಈಗಾಗಲೇ ನಾವು ಅವ್ರಿಗೆಲ್ಲ 1 ಲಕ್ಷ ಕೊಟ್ಟಿದ್ದೀವಿ. ಯಾರಾದ್ರ ಅಧ್ಯಕ್ಷ ಆಗ್ಬೇಕಾದ್ರೆ ಆ 1 ಲಕ್ಷ ಕೊಟ್ಟು ಅವ್ರು ಸಪೋರ್ಟ್ ತಗೊಂಡು ಅಧ್ಯಕ್ಷ ಆಗ್ಬೇಕು ನನ್ನ ಅಭ್ಯಂತರ ಇಲ್ಲ. ಏನಪ್ಪ ಏನಂತೀರಿ? ನೋಡ್ರಿ ಅಧ್ಯಕ್ಷರ, ನಾನು ಹಿಡ್ಕೊಂಡು ನಿಮಗೆ 4 ಮಂದಿ ಸಪೋರ್ಟ್ ಐತಿ. ನೀವ ಅಧ್ಯಕ್ಷರಾಗ್ಬೇಕಂತ ಇನ್ನು ಅಣ್ಣಾರ, ನಾನು ಹಿಡ್ಕೊಂಡು 3 ಮಂದಿ ಅದ್ರಿ. ಹೋದ್ ಸಲ ಹೇಗೆ ನಿಮ್ಗೆ ಸಪೋರ್ಟ್ ಮಾಡಿವಲ್ಲ, ಹಂಗೆ ಈ ಸಲ ನಮ್ಗೆ ಅಷ್ಟು ಸಪೋರ್ಟ್ ನಿಮ್ಗೆ. ರಮಣ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ಬಿಡು. ಅವ್ರ ಅಧ್ಯಕ್ಷರಾದ್ರೆ ನಮ್ಮ ಹಿಡಿದ್ರೆ ಯಾರದಾರು ನಿಂದು ಅವ್ರಿಗೆ ಪೂರ ಬೆಂಬಲ ಕೊಟ್ಬಿಡ. ಅಧ್ಯಕ್ಷರ ನಂಗೆ ವಿಚಾರ ಮಾಡಕ್ಕೆ ಟೈಮ್ ಕೊಡ್ರಿ. ನೋಡ ಆಗುಲ್ ಅಧ್ಯಕ್ಷರ, ಯಾರಿಗೇ ಆಗ್ಲಿ ಬಲವಂತ ಮಾಡೋದು ಒಳ್ಳೇದಲ್ರಿ. ಹಂಗಂತೇಳಿ ನೀವು ಒಂದಿಟ್ಟು ವಿಚಾರ ಮಾಡಿರಲ್ಲ. ನಡೀತಂದ್ರ ಹೋಗೋಣ. ಬರ್ರಿ ನೋಡಿ. ನಿನ್ನ ಅಭಿಪ್ರಾಯ ಅಣ್ಣಾರ, ನಾನು ಮನ್ಯಾಗ ವಿಚಾರ ಮಾಡಿ ಹೇಳ್ತೇನ್ರಿ ಅಣ್ಣಾರ. ಸರಿ ಅಣ್ಣಾರ, ನಾವು ಬರ್ತೇವೆ. ಸಾಹೇಬ್ರ, ಅವ್ರು ಹೋಗೋಳ್ರಿ. ನಮಗೇನು 1 ಸೀಟ್ ಬೇಕಾವಲ್ರಿ? ಅದನ್ನ ರೆಡಿ ಮಾಡ್ತಾನ್ರಿ. ಎಷ್ಟು ಸೊಕ್ಕಲಿ ಮಕ್ಕಳಿಗೆ. ಒಂದು ಕೆಲಸ ಮಾಡ್ರಿ, ರೋಡ್ನಾಗ ಹೆಂಗೋ ಹೋಗ್ತಿರ್ತಾರಲ್ಲ ನಮ್ಮ ಲಾರಿನ ಮ್ಯಾಲ ಹತ್ತಿಸ್ಬಿಡ್ರಿ. ಬಂದಿದ್ದಕ್ಕೆ ನಾನು ನೋಡ್ಕೊತೀನಿ. ಸಾಹೇಬ್ರ, ಹಂಗ ಮಾಡಕ್ ಹೋಗ್ಬೇಡ್ರಿಪ್ಪ. ಮೊದ್ಲ ಟೈಮ್ ಕೆಟ್ಟೈತಿ. ಅದೇನೈತಲ್ಲ ಅದನ್ನ ನಾವು ಸರಿಪಡಿಸ್ತೇವೆ. ಟೈಮ್ ಬರ್ತಾನೆ. ಅಣ್ಣಾರ, ನೀವೇನ್ ಚಿಂತೆ ಮಾಡಕ್ ಹೋಗ್ರಿ. ಕಡೆಗೆ ಹೋಗಲ್ಲ ಫಿಕ್ಸ. ಅದು ಜವಾಬ್ದಾರಿ ಕೊಡ್ರಿ. ಬರಂತವ್ರ ಅಲ್ಲ, ಈ ಮಕ್ಕಳಿಗೆ ಎದೆ ಸಿಡಿದ್ರೆ 3 ಅಕ್ಷರ ಇಲ್ಲ, ಆದ್ರೂ ಎಷ್ಟು ಉರಿತಾರಲ್ಲ. ಇಲ್ಲಿ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಬೇಕು ಅಂತಾರೆ. ಮುಂದೆ ಮಾಡ್ತೀನಿ ನನ್ನ ಮಕ್ಕಳಿಗೆ. ನಮ್ಮ ಮೂರನೇ ಅಂತ ನಮ್ಮ ಹೊಲ ಕೆಲಸ ಮಾಡಲ್ಲೇ ನಿಮ್ ಕುಂತ ನಮ್ಮ ಬಾಳೆ ಹಂಗ ಮಲ್ಲೆ ನಾ ಮುಂದ್ರ ರಂಗಪ್ಪಣ ಹಂಗ್ಯಾಕ್ ಮಾಡತ್ತಿ ನೀನ? ಬಾಳೆ ಹೊಲ್ದಾಗಲ್ಲ ನಿಮ್ ಬಾಳೆ ಕೂಡ ನಮಗೂ ಹಾರಿ ಎತ್ಕೊಂತೇವು. ಇವತ್ತು ಸೋಮವಾರ ನಮ್ಮ ಮಾವನ ಮಗಳ ದೇವಸ್ಥಾನ ಇದೇ ರೋಡ್ಲೇ ಬರ್ತಾಳ. ಅದಕ್ಕೆ ಫೋನ್ ನಂಬರ್ ಕೊಡುತ್ತೀನಿ. ನೀನ ಚಂಪಂದು ನಮ್ಮ ಯಾಕೆ ಮಾಡಿದ್ದಾಳು ನಮ್ಮ ಅಣ್ಣ ಖಾಲಿ ನೀವು ಹೊಡೆದಿರ ಮರ ನೀನ ಹೇಳ್ತಾರ ಅಲ್ಕಿಂತ ಹೋಗ್ಬದಾವ ನೀನ. ನಾ ಇರ್ತಾನೆ ಹೆಂಗ್ ಹೊಡಿತಾಳ ನೋಡ್ತಾನೆ. ನಮ್ಮ ಮಕ್ಕ ದೇವ್ದಂಗದಾಕಿ ನಾವಲ್ಪ ಮನೆಯ ಅದನ್ನ ಹೇಳಿ ನೀನ ನೀ ಮತ್ತೆ ಹೇಳ್ಕ ಕೊಟ್ಟು ನಮ್ಮ ಮನೆಗೆ ಹೋಗಿ ಕುಂದಕ್ಕೆ ನಾವು ಅಲ್ಲೇ ಒಣಗಾಟಾನು ನಾ ಇರ್ತಾನೆ ತಲೆ ಎಗ್ಸತಿ ಕುಚ್ಚಿ ಹೇಳಿಸಿದ ಅವಾಗ ಎಷ್ಟ ಅಲ್ಲಿ ಮಾವನ ಮಗಳು ಮಾತ್ರ ರೈತಿನ ವಿಷಯ ಮಾಡ್ಬೇಕು ನಾವು ನಮ್ಮ ಬೈಕ್ ಹೇಳನೆ ಚಂದ ಹೊಡ್ಸುತ್ತ. ಸಂಜೆ ಮುಂದೆ ನೈಟಿ ಬೇಕು ಬೇಡ ನನಗೆ ಮತ್ತೆ ಎಲ್ಲ ಇರ್ತೈತಿ. ನೀನ್ ಕೊಟ್ಟಪ್ಪ ಗಂಡಸ್ತಾರ ನೀನ್ ಗಂಡಸ್ತಾನ ಸವಾಲ್ ನೋಡಿದ ನನಗೆ ಗಂಡಸ್ನಾಗ ಹಾಕ್ತೆ ನೋಡ್ತೇನೆ ಪಾಂಚಿ ಕೊಂಡ್ಬೇಕ
ಅರ್ಧ ಕೊಡ್ಸವಪ್ಪನ ಶುದ್ಧ ಆಗ್ಲಿ ಯಾಕೆ ತಿರ್ಸಂತಿಲ್ಲ ಏನೇನೆ ಹುಚ್ಚ ಕೊಟ್ಟಪ್ಪ. ನೀವೆಲ್ಲಿ ನಾನಲ್ಲೇ ಟ್ಯಾಂಕಿನ ತೆಗಿರ್ತಾನೆ ಕೊಟ್ಟಪಾನಿ ಮನಿ ಮ್ಯಾಲ ಮತ್ತ ಪಾಲಿ ಕೊಡ್ತಾರ ಸಿಟಿ ಕೊಟ್ಟು ಕಳ್ಸಿಲ್ಲ ಕೊಡ್ತಾನಂತೀರವ. ಏ ಕೊಡ್ತಾನಲ್ಲಿ ಹುಚ್ಚ ನೈಟಿ ಕೊಡ್ತಾನಂದ್ರೆ ಏನ್ ಬೇಕಾದ್ ಮಾಡ್ತಾನ ನಡಿ ಇನ್ನೂ ಗೊತ್ತಿಲ್ಲ ಅವನ ಬಗ್ಗೆ. ಹಂಗಾರ ಹೊಡೆದ ಚಾನ್ಸ್ ಅಲ್ಲ ಕಳ್ಳ. ಅಲ್ಲ ಯಾವ್ದೋ ಹುಡಿ ಬರೋದು ಕೆಂಪಣ್ಣ ಹುಡುಗಿ ನನಗ ಗಂಟು ಬಿದ್ದೈತಿ, ಕೆಂಪಣ್ಣ ಹುಡುಗಿ ನನಗ ಗಂಟು ಬಿದ್ದೈತಿ, ಕಣ್ ತುಂಬ ನಿದ್ದಿ ನನಗ ಇಲ್ದಂಗಾಗೈತಿ. ಕೆಂಪಣ್ಣ ಹುಡುಗಿ ನನಗ ಗಂಟು ಬಿದ್ದೈತಿ, ಕಣ್ ತುಂಬ ನಿದ್ದಿ ನನಗ ಇಲ್ದಂಗಾಗೈತಿ. ಏನು ಕಿ ಬಣ್ಣ ಬೆಕ್ಕಿನಂತ ಕಣ್ಣ, ಅಯ್ಯೋ ಯಪ್ಪ ಅಯ್ಯೋ ಯಪ್ಪ ಅಯ್ಯ. ಏನು ಹಚ್ಚಿಲ್ಲ ಏನದ ಕೆಂಪನ ಹುಡುಗಿ ಗಂಟು ಬಿದ್ದೈತಿ ನನಗ. ನೋಡೋಕ್ ಚೋಟದ್ದದಿ ಕೆಂಪನ ಹುಡುಗಿ ಕರ್ರನ ಹುಡುಗಿ ಬೆನ್ ಹತ್ತೈತಿ ಅಂತ ಹಚ್ತೀನಿ. ಕಿಶನ್ಯಾಗ 10 ರೂಪಾಯಿ ಇರಂಗಿಲ್ಲ ಮಾಡಕ್ ಮಾತ್ರ ಕೆಲ್ಸ ಇರ್ತೈತಲ್ಲ ನಿಮಗ್ ಮಾಡ್ತೇನೆ ಅಯ್ಯೋ ನಿನ್ನ ಊರ್ ಹೊಳ್ಕೊಂಡ್ ಹಾಡ್ಯಾಗಳ್ನ ತಗೊಂಡ್ ಹೊಡಿಬೇಕು ಮಾಡ್ಬೇಕು ಇವ್ರಿಗೆ ಅಂದ್ರೆ ಗೊತ್ತಾಗ್ತೈತಿ. ಯಪ್ಪ ಇನ್ನಿಕ್ ಮತ್ತ ಮೂದವಂತ ನನ್ನಂತ ಒಳ್ಳೆ ಮಾಡಿದಾಗ ನಾಲ್ಕು ಮಾರಾಯ. ಯಾಕ ರಂಗಣ್ಣ ಇಲ್ಲಿ ಕುಂತಿ ಏನು ಹೊಲಕ್ ಹೊಂಟಿದ್ಯ ಕಡೆ ಕಾಲು ನೂತಾಗತ್ತಿತ್ತು ಅದಕ್ಕೆ ಇಲ್ಲೇ ಕುಂತು ಹೋದ್ರ ಹತ್ತ ಕುಂತಿದ್ಯ. ಹೌದಾ ಸ್ವಲ್ಪ ಹೊತ್ತು ಕುಂತ ಆರಾಮಾಗಿ ಹೋಗ್ರಿ. ಆಯ್ತು ಹೋಗ್ತೀನಿ. ರಂಗಣ್ಣ ಬಾಯಿ ಅಯ್ಯ ಬಾ ಅಣ್ಣ ಮುಂದ ಹಂಗ್ಯಾಕ್ ಮಾಡ್ತಿ ನೀನ್ ನಮ್ಮ ಮಾವ ಶಿವನ್ ಕೊಟ್ಟ ಅಡ್ಡಾಡ್ತಿ ಅಂತ ಹೌದಾ? ಹೌದು 12 ನಿನ್ನೆ ಒಂದ್ ನಿಂದ 12 ನಿನ್ನೆ ಈಗ ಅವ್ನಿಗೆ 10 ಜನ ಬಿಟ್ಟು ನಾನು. ಹೌದಾ ಮತ್ತ ನಂಗ ಒಂದು ನಂಬರ್ ಬೇಕಿತ್ತ. ನಮ್ಮ ಮೊದ್ಲ ಮೊದ್ಲ ಬೇಕಿಲ್ಲ ನನಗ. ನಾ ಹಂಗ ಬಂದೆ ನಮ್ಮ ಕೊಡಕ ಬಂದೆ ನಾನು. ಹೌದಾ ಕೊಡ ಮತ್ತ ಅವಂದ ಹೌದಿಲ್ಲ ಹೌದೇ ಅವನ ಅವನ ತಗೋ ಯಾಕ ತಗೋ ಹೇಳ್ತೀನಿ ನೀನ ಮಜಾ ಮಾಡಿ ಮತ್ತೆ ಮಾಣಿಕೈನ ಹೆಣ್ಮಕ್ಳಿಗೆ ಒಂದು ಮಕ್ಳು 1500 ಮಾಡ್ಕೊತಾನ ಇನ್ ಮ್ಯಾಗ ನಾ ಅನ್ನ ಮಾಡ್ಕೊತ ನೀನು. ಯಾರ ಮನಿ ಬಾಳ ಮತ್ತೆಂತ ಪಾಕಿ ಈ ಗಂಟು ಗಂಟು ಬುದ್ಧಿ ಬಿಟ್ಟಾಳ ನಮ್ಗೆ. ಬೇಗ ಬೇಗ ಪಾತ್ರ ತಿಕ್ಕಿ ಬಟ್ಟೆ ವಾಶ್ ಮಾಡಿ ಅಲ್ಲ ಅಲ್ಲಿ ಅಡ್ಗೆ ಮಾಡಕಲ್ಲ ನಿಮ್ಮ ಅಪ್ಪ ಮಾಡ್ತಾರ ಅಲ್ಲೇ. ಏ ಬೇಬರ್ಸಿ ಅಣ್ಣ ನಮ್ಮ ಅಪ್ಪದಕ್ ಬರ್ತಾನ ನಿಮ್ಮ ಅವ್ನು ತೊಗೊಂಬಂದ್ ಹಚ್ಚಿ ಇಲ್ಲಿ ಇದೇ ಜಾಸ್ತಿ ಬಾಳ್ ಮಾತಾಡಕ್ತಿ ಸ್ವಂಟನ ಮುರ್ತೀನಿ ನಿಂದ. ಸೊಂಟ ಬುರಿಯಲ್ಲರಿ ನಾನೇನ್ ಕಡ್ಲಿ ಪೂರಿ ತಿಂತಿರ್ತೀನ ತೆಗ್ದು ಬಿಟ್ಟ ಅಂದ್ರೆ ವಾ 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 ಹೆಣ್ಣು ಹುಲಿ ಅನ್ಬೇಕು ನಿನ್ಗ ನೋಡುವ. ಈ ಮಗ ಭಾರಿ ಹುಡ್ದಾಡ್ತಿದ್ದ ಊರಿಗೆ ಮಿಕ್ಕಿದ ಮಗ ಅದ ನೀವ ಬೆಸ್ಟ್ ಮಾಡಿ ನೋಡುವ. ಇಪ್ಪ ಕುಬೇರಪ್ಪ ಅದ್ ಸತ ಕೈ ಮುಗಿತೀನಿಪ್ಪ ಊರಿ ಬೆಂಕಿಯಾಗ ಪೆಟ್ರೋಲ್ ಸೂರು ಬೇಡ ಹೋಗ್ಬಿಡಪ್ಪ ನಿಮ್ ಮನಿಗ್ ಹೋಗ್ಬಿಡ. ಯಾಕೆ ಅವ್ರ ಯಾಕೆ ಮನೆಗೆ ಹೋಗ್ಬೇಕು ಅವ್ರು ನಮ್ ತಂದೆ ತಾರ ಅವ್ರು ಇಲ್ಲೇ ಇರ್ಲಿ. ಅಪ್ಪರೇ ಮಗಳ ಏ ಅಡ್ನಾಡಿ ಕೇಳಾಕಿ ಮಾತು ಕೇಳಿಲ್ಲ. ಆಕೆ ಒಬ್ಬಕ್ಕೆ ನನ್ನ ಮಗಳಲ್ಲ ಈಕಿನೂ ನನ್ನ ಮಗಳ. ಏನಾರ ತೊಂದ್ರೆ ಗಿಂದ್ರೆ ಕೊಟ್ಟಪ್ಪ ನೀ ಕಾಲ ಮುರ್ತೀನಿ ನೀನು. ಹೆಂಗ ನಿನ್ ಮಗಳ ನಮ್ ಶಿವಣ್ಣ ಸತ್ಯನಾಶ ಆಗ್ಬೇಕಂತ ಹಾ ಅಲ್ಲೂ ಎಲ್ಲಿ ಬೇಕಾದಲ್ಲಿ ಬೆಳಗಾಗ್ಯಾವ ನಿನಗ ಅವ್ರ ಗಂಡ ಎಂತಿ ಜಗಾಡು ಹೊತ್ನ್ಯಾಗ ಅದನ್ನ ಸಂಸಾರ ಕೂಡಿಸ್ಬೇಕು ಹೊರತು ನೀನ್ ಉರಿ ಬೆಂಕಿಯಾಗ ತುಪ್ಪ ಶುರು ಆಗತ್ತಿ
ಈ ಮಾದಿ ದೇವ್ರ ಮ್ಯಾಸ್ ತಂದ್ ನಿನಗೆ ದೇವರು ದಿಂಡ್ರು ಅಂತಂದು ಈಗ ಬುದ್ಧಿ ಬಿಟ್ಟು ಆತನ ಬೇ ಬರ್ಸ್ತಾನ ಮಗನ ನಿನಗೆ. ಹಿಂದಕ್ಕೆ ಹಿರಿಯರು ರಸ್ತದ ಮೇಲೆ ಹೊಂಟ್ರೆ ಒಂದು ಮರ್ಯಾದೆ ಕೊಡ್ತಿದ್ದಿಲ್ಲ ನೀನು. 3 ಹೊತ್ತು ಬರೀ ಎಣ್ಣೆ ಹೊಡೆಯೋದು, ಗುಟ್ಕ ಹಾಕೊಂಡು ಪಿಚಿ ಕೂಗಳೋದು, ನಾಯಿ ಹಂಗೆ ಮೊಬೈಲ್ ಹಿಡ್ಕೊಂಡು ಕಟ್ಟಿ ಮ್ಯಾಗ ಕುತ್ಕೊಂಡು ನೋಡೋದು ಅಷ್ಟು ಗೊತ್ತೈತಿ ನನಗೆ. ಹೇ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹೆಂಗೆ ತೊಗೊಂಡು ಮಗನ ತೊಳಿ ಲಘು ಬಾಂಡೆ ತೊಳಿ ಮಗನ. ಯವ್ವ ಮಗಳ ಒಳಗೆ ಹರಕ ಕೌದಿ ಇದ್ರ ತಂದು ಹಾಕಿಲ್ಲಿ ಒಗಿಲಿ, ಬುದ್ಧಿ ಬಟ್ಟೆ ಆಗಲಿ ಮಗಗ. ಇಂಥವ್ರಿಗೆ ಹಿಂಗಾಗ್ಬೇಕು ಬೇ, ಹಿಂಗಾಗ್ಬೇಕು. ದರಿದ್ರ ನನ್ನ ಮಕ್ಕಳು ಒಯ್ದು ಟೈಮ್ ಸುಮಾರು ಇದ್ರ ಓಣ್ಯಾಗ ಹೊಂಟಿದ್ ನಾಯಿನೂ ಹುಚ್ಚನಾಗಿ ಕಡಿಯಾಕ ಬರ್ತಾವ. ಯಾರಿಗ್ ನಾಯಿ ಅಂತೀಯ? ಕತ್ತೆ ನನ್ ಮಗನೇ, ಬೇಗ ಕೆಲಸ ಮುಗಿಸ್ಕೊಂಡು ಬಾ. ನಾಯಿನ್ ತಪ್ಪು ಮಾಡಿ ನೀವು ಮರ್ರೆ, ಇವ್ ಸುಳ್ಳು ಹೇಳಿ ಅವ್ನು ಲಗ್ನ ಆಗೀನಿ. ಇವ್ನು ಯಾರು ಮಾಡ್ಲ ಅಂತ ಅದೇನು ಮಾಡಿಲ್ಲ. ನಮ್ಮ ಊರಾಗ ಲಗ್ನ ಆದ್ರೂ ಸ್ಟೆಪ್ನಿಗೆ ಹೆಂಡತಿ ಗೊತ್ತಿಲ್ಲ ಹಂಗೆ ಹೋಗಿ ಸಂತಿ ಮಾಡಿಕೊಟ್ಟು ಏನೇನೋ ಮಾಡ್ತಾರೆ. ನಾವೇನು ಹಂಗೇನು ಬೇರೆ ಮಾಡಿಲ್ಲ. ಆಗದಾಗ ನೋಡೋಣ. ಮಾಡಿದ್ದು ಮಾರಾಯ ಮಾಡಿದ್ದು